ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ 36 ಸೈಜ್ನ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ನೋಡೋಣ. ನೋಡಿ, ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಕೆಳಗಡೆಗೆ 1/2 ಇಂಚು ಮಾರ್ಜಿನ್ ಅನ್ನ ಬಿಡಬೇಕಾಗುತ್ತೆ. ನೋಡಿ, ಇಲ್ಲಿಂದ ಟೋಟಲ್ 14.5 ಕೆಳಗಡೆ ಮಾರ್ಜಿನ್ ಮೇಲ್ಗಡೆ ಮಾರ್ಜಿನ್ ಸೇರಿದ್ರೆ 15.5 ಮಾರ್ಕ್ ಮಾಡ್ಕೊಂತ ಇದೀನಿ. ಹಾಗೆ ನೋಡಿ 5.5 ಇಂಚು ಶೋಲ್ಡರ್ ಅನ್ನ ಇಡ್ತಾ ಇದೀನಿ. ಇದಕ್ಕೆ ಶೋಲ್ಡರ್ಗೆ 5.5 ಇಂಚ್ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ನೆಕ್ ಡೀಪ್ ಬಂದು 10 ಇಂಚಿಗೆ, ಶೋಲ್ಡರ್ ಬಂದು 5.5 ಇಂಚ್ ಇರ್ತಾ ಇದ್ದೀನಿ. ನೆಕ್ ವಿಡ್ತ್ ಅನ್ನು ಬಂದು ನಾನು 2.25 ಇಂಚ್ ಇರ್ತಾ ಇದ್ದೀನಿ. ನಮಗೆ 2.5 ಇಂಚು ರೆಡಿ ಆಗುತ್ತೆ ಅಲ್ಲಿಗೆ. ಚೆಸ್ಟ್ ಬಂದು 36 ಇದೆ. 36 ನಾವು ನೋಡಿ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. 9 ಇಂಚ್ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಟೊಂಟದ ಬಂದು 30 ಇದೆ. 30 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 7.5 ಇಂಚ್ ಬರುತ್ತೆ. ನೋಡಿ, 7.5 ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಟೋಟಲ್ 8.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ನೀವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕಾದ್ರೂ ಬಿಡ್ಬೋದು. ಬ್ಯಾಕ್ ಸೈಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ 5.5 ಇದೆ. 5.5 ಬಂದು ಅರ್ಧ ಬಂದು 2.25 ಆಗುತ್ತೆ. ಇಲ್ಲಿಂದ ನಾವು ಬ್ಯಾಕ್ ನೆಕ್ ಶೇಪ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಈ ತರ ಸ್ಕೇಲ್ ಇದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇವಾಗ ಬಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಮ್ಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ಆಗಿ ನಾನು ಕಟ್ ಮಾಡಿಬಿಡ್ತೀನಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಇಂದ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ. ಇದು ಬ್ಯಾಕ್ ಆರ್ಮಲ್ ಶೇಪು. ಹಾಗೆ ಇದು ಫ್ರಂಟ್ ನೆಕ್ ಡೀಪ್ ಒಂದು 7.25 ಇಂಚ್ ಬೇಕು. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ 7.25 ಇಂಚ್ ಇದೆ. ಹಾಗಾಗಿ ನೋಡಿ, 7.25 ಇಂಚು ನಮಗೆ ಟೋಟಲ್ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಡಾಟ್ ಪಾಯಿಂಟ್ ಬಂದು ಫಸ್ಟ್ ಡಾಟ್ ಪಾಯಿಂಟ್ ಬಂದು 10.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 10.5 ಇಂಚು. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 13 ಇಂಚು. ಹಾಗೆ ಅಫೆಕ್ಸ್ ಟು ಅಫೆಕ್ಸ್ ಬಂದು ಚೆಸ್ಟ್ ಮೆಜರ್ಮೆಂಟ್ನ 10ನೇ ಒಂದು ಭಾಗ ಬರುತ್ತೋ ಅಷ್ಟು ಇಡಬೇಕು. ಇದು 36 ಇದೆ, ಹಾಗಾಗಿ 3.6ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದು ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಡಾಟ್ ಬಂದು ನಾನು 2.5 ಇಂಚು ಡಾಟ್ ಹಿಡಿತಾ ಇದ್ದೀನಿ ಈ ಸೈಜ್ಗೆ. ನೋಡಿ, 1.25, ಹಾಗೆ ಈ ಸೈಡ್ 1.25. ಮೇನ್ ಡಾಟ್ ಬಂದು ನಾನು 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಲೈನಿಂದ 1 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನಮಗೆ ಸೊಂಟದ ಅಳತೆ ಬಂದು ಎಷ್ಟಿದೆ, 30 ಇಂಚ್ ಇದೆ. ಅಂದರೆ 34ನೇ ಒಂದು ಭಾಗ ಬಂದು 7.5 ಬರುತ್ತೆ. 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆನಂತರ 2.5 ಇಂಚು ನಾವು ಡಾಟ್ ಇಟ್ಟಿದ್ದೀವಿ, ಅದನ್ನು ಲೆಸ್ ಮಾಡೋಣ. ಹಾಗೆ ಮಾರ್ಜಿನ್ ಬಂದು ನೀವು ಎಷ್ಟು ಇಟ್ಟಿದ್ದೀರಾ ಅಷ್ಟಕ್ಕೆ ನೀವು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 1.25 ಇಂಚು ಮಾರ್ಜಿನನ್ನು ಬಿಟ್ಟಿದ್ದೀನಿ ಬ್ಯಾಕ್ ಸೈಡಲ್ಲಿ. ಇಲ್ಲಿ ಕೂಡ ಅಷ್ಟೇ 1.25 ಇಂಚು ಬಿಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್. ಹಾಗೆ ಇಲ್ಲಿ ಡಾಟ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ, ಇವೆರಡು ಸೆಂಟರ್ಗೆ ಒಂದು ಮಾರ್ಕನ್ನು ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಡಾಟು, ಫ್ರಂಟ್ ಡಾಟು. ಹಾಗೆ ಇಲ್ಲಿ ಆರ್ಮೋಲ್ ಹತ್ರ ಕೂಡ ಒಂದು ಡಾಟ್ ಬರುತ್ತೆ, ಅದನ್ನು ಕೂಡ ಅಷ್ಟೇ ಒಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಆ ನಂತರ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ ಕಟ್ ಮಾಡಲಿಕ್ಕೆ ಶಾರ್ಟೇಜ್ ಆಗುತ್ತೆ, ಹಾಗಾಗಿ ನಾನು ಒಂದು ಜಾಸ್ತಿನೇ ಫೋಲ್ಡ್ ಹಾಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಡಿಮೆ ಇದೆ ಒಂದಕ್ಕೆ, ನಿಮಗೆ ಮಾರ್ಕಿಂಗ್ ಕಾಣಲಿ ಅಂತೇಳಿ ನಾನು ಈ ಸೈಡ್ ಹಾಕೊಂಡಿದ್ದೀನಿ. ಒಂದು ಸೈಡ್ ಬಂದು ನಾವು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮೊದಲಿಗೆ 1/2 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಎಷ್ಟಿದೆ ಅಂದರೆ 10.25 ಇಂಚ್ ಇದೆ, ಅಂದರೆ ಅಲ್ಲಿ 11.25 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಮಾರ್ಜಿನ್ ಸೇರಿಸಿ. ಹಾಗೆ ಕ್ಯಾಪ್ ಹೈಟ್ ಬಂದು ನಾನು 3.5 ಇಂಚ್ ಇಡ್ತಾ ಇದ್ದೀನಿ. ಇದು ಟೋಟಲ್ ಲೆಂತ್, ಸ್ಲೀವ್ನ ಲೆಂತ್. ಹಾಗೆ ಫಿಟ್ಟಿಂಗ್ ಬಂದು 10 ಇಂಚ್ ಬೇಕು. 10 ಅರ್ಧ ಬಂದು 5 ಆಗುತ್ತೆ. 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ನಮಗೆ ಆರ್ಮೋಲ್ ಬಂದು 8 ಇಂಚ್ ಬೇಕು. ನೋಡಿ, ಒಂದು 16 ಇಂಚ್ ಬೇಕು. 16 ಅರ್ಧ ಬಂದು 8 ಆಗುತ್ತೆ. ನೋಡಿ, ಇಲ್ಲಿ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ.
ನೋಡಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಾನು ಒಂದು ಸೀದಾ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ನಾವು ಬಾಡಿ ಮೆಜರ್ಮೆಂಟ್ ಅಂದಾಗ ಬೆಲ್ಟನ್ನು ಕಟ್ ಮಾಡ್ಕೋಬೇಕು ಅನ್ನೋದನ್ನು. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಏನು ಕಟ್ ಮಾಡಿದ್ದೀವಿ ಅದನ್ನು ಇಟ್ಟು ನೋಡ್ಕೊಳ್ಳೋಣ ಎಷ್ಟು ಬೇಕಾಗುತ್ತೆ ನಮಗೆ ಬೆಲ್ಟು ಅನ್ನೋದು. ಯಾಕಂದರೆ ಸೈಡು ಜಾಯಿಂಟಲ್ಲಿ ಪ್ರಾಬ್ಲಮ್ ಬರುತ್ತೆ. ಇಲ್ಲ ಅಂದರೆ ನೋಡಿ ಈ ಥರ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನಮಗೆ 4th ಡಾಟ್ ಅವಶ್ಯಕತೆ ಇಲ್ಲ, ನಾವು ಕ್ರಾಸ್ ಶೇಪನ್ನು ಇಟ್ಟಿದ್ದೀವಿ, ಹಾಗಾಗಿ ನಾನು 4th ಡಾಟನ್ನು ಇಡಲ್ಲ. ನೋಡಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿವರೆಗೂ ಇದೆ. ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಪಾರ್ಟು ನಮಗೆ ಎಕ್ಸಾಕ್ಟಾಗಿ ಬರುತ್ತೆ. ನೋಡಿ ಇದು 2.25 ಇಂಚಿದೆ. ನೋಡಿ ಇಲ್ಲಿಂದ 2.25 ಇಂಚಿಗೆ ಪ್ಲಸ್ ಮಾರ್ಜಿನ್ ಸೇರಿಸಿ 3.25 ಇಂಚು, 1 ಇಂಚು ಮಾರ್ಜಿನ್ ಬೇಕು ಸ್ಟಿಚಿಂಗ್ ಮಾರ್ಜಿನ್ ಕೆಳಗಡೆ ಮೇಲ್ಗಡೆಗೆ. ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ನೋಡಿ ಇಲ್ಲಿಂದ ನಮಗೆ ಇಲ್ಲಿ 3.25 ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ, 1 ಇಂಚು ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಅಪೆಕ್ಸ್ ಎಷ್ಟಿದೆ 3.5 ಇಟ್ಟಿದ್ದೀವಿ, 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 1/2 ಇಂಚು ಡೌನಲ್ಲಿ ಮಾರ್ಕ್ ಮಾಡ್ಕೊಂಡು ಆನಂತರ ಟೋಟಲ್ ಬೆಲ್ಟಿನ ಲೆಂತ್ ಬಂದು ನಮಗೆ 7.5 ಇಂಚು ಅಂದರೆ 30 ಇದೆ ಸೊಂಟದಾಗುತ್ತೆ. ಒಂದು ಅರ್ಧ ಇಂಚು ಜಾಸ್ತಿ ಇಡಿ, 38 ಇಂಚ್ ಇಡಿ, ಅರ್ಧ ಇಂಚ್ ಜಾಸ್ತಿ ಇಟ್ಕೊಳ್ಳಿ. ಹಾಗೆ ಮಾರ್ಜಿನ್ ಬಂದು 1-2 ಇಂಚು. ನಮಗೆ ಟೋಟಲ್ ಬೆಲ್ಟಿನ ಉದ್ದ ಎಷ್ಟು ಬೇಕೋ ಅಷ್ಟನ್ನು ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಅಫೆಕ್ಸ್ ನಾವು ಇಲ್ಲಿ ಎಷ್ಟು ಇಟ್ಟಿದ್ದೀವಿ 3.5 ಇಟ್ಟಿದ್ದೀವಿ. ಇಲ್ಲಿ ಟೋಟಲ್ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ. ಇದನ್ನು ನೋಡಿ ಈ ಥರ ಸೇಪಲ್ಲಿ ಅಲ್ಲಿ ಕಟ್ ಮಾಡ್ಬೇಕಾದ್ರೂ ಕೂಡ ಹಾಗೆ ಕಟ್ ಮಾಡಿದ್ದೀವಿ ನಾವು. ಇಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ಸೇಪಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಇದನ್ನು ಈ ಥರ ಸೇರ್ಸೋಣ. ಇದು ನಮಗೆ ಕ್ರಾಸ್ ಬೆಲ್ಟ್ ಪರ್ಫೆಕ್ಟಾಗಿ ಕೂರುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೆ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.